ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಮೊದಲು ನಮ್ಮ ಮಿದುಳು ನೋಡಿರ್ತೀರ, ಚಿತ್ರಾಂಗ ನಮ್ಮ ಮಿದುಳು. ಈ ಮಿದುಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಸಾರ್ವಕಾಲಿಕ ಸತ್ಯಗಳು ಅಂತ ಕರೀತೇವೆ. ಮೊದಲನೇ ಸತ್ಯ ಹೇಳ್ತಾ ಇದ್ದಾನೆ, ಈ ಜಗತ್ತಲ್ಲಿ ಯಾರೂ ದಡ್ಡರಿಲ್ಲ, ದಡ್ಡರೂ ಇಲ್ಲ, ದಡ್ಡಿಯರೂ ಇಲ್ಲ. ಅರ್ಥ ಆಯ್ತಾ? ಹೇಗೆ ಹೇಳ್ತೀರಿ ಸರ್? ನಮ್ಮ ಗಣಿತದ ಟೀಚರ್ ಹೇಳ್ತಾರೆ, ನೀನು ತಲೆ ಒಳಗೆ ಜೇಡಿ ಮಣ್ಣು ತುಂಬಿದೆ, ಹೋಗಿ ದನ ಕಾಯಿ ನೀನು ಯಾಕೆ ಬಂದೆ ಸ್ಕೂಲಿಗೆ ಅಂತ ಬೈತಾರೆ. ನನ್ನ ತಲೆಯಲ್ಲಿ ಜೇಡಿ ಮಣ್ಣಿದೆ ಅಂತ ನಮ್ಮ ಟೀಚರ್ ಅಭಿಪ್ರಾಯ. ಆದರೆ ನೀವು ಹೇಳ್ತೀರಿ ಜಗತ್ತಲ್ಲಿ ಯಾರೂ ದಡ್ಡರಿಲ್ಲ ಅಂತ. ಇದು ಹೇಗೆ ಸತ್ಯ ಅಂತ ಕೇಳಿದ್ರೆ, ನಾವು ಹುಟ್ಟೋವಾಗ ಪ್ರತಿಯೊಂದು ಮಗುವಿನ ತಲೆಯಲ್ಲಿ 100 ಬಿಲಿಯನ್ ನರ್ವ್ ಸೆಲ್ಸ್, 100 ಬಿಲಿಯನ್ ನರ್ವ್ ಸೆಲ್ಸ್. ನಾನು ಹುಟ್ಟಿದಾಗಲೂ ನೀವು ಹುಟ್ಟಿದಾಗಲೂ ಈ ಜಗತ್ತಲ್ಲಿ ಇರ್ತಕ್ಕಂಥ ಯಾವುದೇ ಮಗು ಹುಟ್ಟಿದ್ರು 100 ಬಿಲಿಯನ್ ನರ್ವ್ ಸೆಲ್ಸ್. ಹೆಚ್ಚೂ ಇಲ್ಲ, ಕಮ್ಮಿಯೂ ಇಲ್ಲ. ಪಕ್ಷಪಾತ, ಪಾರ್ಶಿಯಾಲಿಟಿ ಮನುಷ್ಯ ಮಾಡ್ತಾನೆ, ಪ್ರಕೃತಿ ಮಾಡಲ್ಲ. ಹಾಗಾಗಿ ನಾನು ದಡ್ಡ ಅಥವಾ ದಡ್ಡಿ ಅನ್ನೋ ಭಾವ ಯಾರೆಲ್ಲಾದರೂ ಇದ್ದರೆ ಕಿತ್ತು ಬಿಸಾಕಿ ಅದನ್ನು. ನೀವು ದಡ್ಡರಲ್ಲ. ಯಾಕಂದರೆ 100 ಬಿಲಿಯನ್ ನರ್ವ್ ಸೆಲ್ಸ್ ಒಂದೂ ಹೆಚ್ಚು ಕಡಿಮೆ ಇಲ್ಲ. ಹಾಗಿರುವಾಗ ನಮ್ಮನ್ನು ನಾವು ಯಾಕೆ ದಡ್ಡರು ಅಂತ ಕರ್ಕೋಬೇಕು? ಇದು ಮೊದಲನೇ ಸತ್ಯ. ಎರಡನೇ ಸತ್ಯ, ಅಹಿತವಾದದ್ದನ್ನ ಮರೆಯುತ್ತೆ. ಯುಗಾದಿ ಹಬ್ಬ ಬಂದಾಗ ಅಮ್ಮ ಬೇವು ಬೆಲ್ಲ ಎರಡನ್ನೂ ಕಲಿಸಿ ಕೊಟ್ಟಾಗ ಬೇವನ್ನೆಲ್ಲ ತೆಗೆದು 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 ಪಕ್ಕಕ್ಕಿಟ್ಟು ಬರೀ ಬೆಲ್ಲ ತಿಂತಾ ಇದ್ವಿ ನಾವು. ನಾನೂ ತಿಂತಾ ಇದ್ದೆ. ಬೆಲ್ಲ ಸಿಹಿ, ಹಾಗಾಗಿ ಸಿಹಿಯನ್ನು ತಿನ್ನೋಕೆ ನನ್ನ ಮನಸ್ಸು ಇಷ್ಟಪಡ್ತಾ ಇದ್ದೇ ಹೊರತು ಕಹಿಯಾದ ಬೇವನ್ನು ತಿನ್ನೋಕೆ ಇಷ್ಟಪಡ್ತಿರಲಿಲ್ಲ. ಹಾಗೆಯೇ ನನ್ನ ಮನಸ್ಸು ನನಗೆ ಯಾವುದು ಹಿತ ಅಂತ ನಿರ್ಧಾರ ಮಾಡುತ್ತೋ ಅದು ಸುಲಭವಾಗಿ ನನಗೆ ದಕ್ಕುತ್ತೆ. ನನ್ನ ಮನಸ್ಸು ಇದು ಕಹಿ, ಇದು ಕೆಟ್ಟದ್ದು, ಇದು ಕಷ್ಟ, ಇದು ನನಗೆ ಬರೋಲ್ಲ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಬರೋದಿಲ್ಲ. ಇದನ್ನೇ ಭಗವಾನ್ ಬುದ್ಧ ಯದ್ಭಾವಂ ತದ್ಭವತಿ, ಬಹಳ ದೊಡ್ಡ ಮಂತ್ರ ಅದು. ನೀನು ಹೇಗೆ ಭಾವಿಸ್ತೀಯೋ ಹಾಗೆ ಆಗ್ತೀಯ. ನಾನು ದಡ್ಡ ಅಂತ ಹೇಳ್ಕೊತಾ ಇದ್ದರೆ ನೀನು ದಡ್ಡನೇ. ನಾನು ದಡ್ಡ ಅಲ್ಲ. ಯಾಕೆ ನನಗೆ ಗಣಿತ ಓದೋಕ್ಕಾಗಲ್ಲ? ಯಾಕೆ ನನಗೆ ವಿಜ್ಞಾನ ತಿಳಿಯೋಲ್ಲ? ಒಂದು ಸವಾಲು ನನ್ನ ಮೇಲೆ ನಾನು ಸವಾಲು ಹಾಕ್ಕೊಂಡಿದ್ದೇನೆ, ಪ್ರಯತ್ನ ಪಡ್ತೇನೆ, ಓದ್ತೇನೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿಸ್ತೇನೆ, ಅಧ್ಯಾಪಕರ ಹತ್ರ ಒಂದಲ್ಲ 2 ಸಲ ಕೇಳ್ತೇನೆ. ಇದನ್ನು ಕಲಿಯೋವರೆಗೂ ನಾನು ನಿದ್ರೆ ಮಾಡೋಲ್ಲ ಅನ್ನೋ ಒಂದು ಹಠವನ್ನು ತೊಟ್ಟು ಓದಿದ್ರೆ ಅದು ನಿಮಗೆ ದಕ್ಕುತ್ತೆ. ಇದು ಮಿದುಳಿನ ಮನಸ್ಸಿನ ಲಕ್ಷಣ. ತನಗೆ ಹಿತವಾದದ್ದನ್ನು ನೆನಪಲ್ಲಿ ಇಟ್ಕೊಳ್ಳುತ್ತೆ, ಹಿತ ಅಲ್ಲ ಅನ್ನೋದನ್ನು ಮರೆಯುತ್ತೆ. SSLCಗೆ ಬಂದಾಗ ನನಗೆ ಗೊತ್ತಾಯಿತು ಬೇವು ಬೆಲ್ಲವನ್ನು ಯಾಕೆ ಬೆರೆಸಿಕೊಡ್ತಾರೆ. ಯುಗಾದಿ ಹಬ್ಬ ಬರೋದು ಬೇಸಿಗೆಯ ಆರಂಭದಲ್ಲಿ, ವಸಂತ ಋತುವಿನ ಮೊದಲ ದಿನ ಅಲ್ವಾ? ಬೇಸಿಗೆಯಲ್ಲಿ ಸೋಂಕು ರೋಗಗಳು, ಇನ್ಫೆಕ್ಷಿಯಸ್ ಡಿಸೀಸಸ್ ಒಂದಾದ ಮೇಲೆ ಒಂದು ಬರ್ತಾನೇ ಇರುತ್ತೆ. ಆ ರೋಗಗಳನ್ನು ತಡೆಗಟ್ಟೋದಕ್ಕೆ ಅಗತ್ಯವಾದ ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಬೆಳೆಯೋದಕ್ಕೆ ಬೇವು ಸಹಾಯ ಮಾಡುತ್ತೆ ಅನ್ನೋ ವಿಚಾರ ಗೊತ್ತಾದಾಗ ಬೇವನ್ನು ತಿನ್ನೋಕೆ ಶುರು ಮಾಡಿದೆ. ಹಾಗೆಯೇ ಜಗತ್ತಲ್ಲಿ ಇರುವಂಥ ಎಲ್ಲ ಜ್ಞಾನಗಳಿಗೆ ತಾಯಿ ಗಣಿತ.
ಗಣಿತವನ್ನು ಕಲಿಯದೆ ಹೋದರೆ ಏನನ್ನೂ ಕಲೀಲಿಕ್ಕೆ ಸಾಧ್ಯ ಆಗಲ್ಲ. ಒಂದು ಪದ್ಯವನ್ನು ಬರೀಬೇಕಾದರೂ ಗಣಿತ ಗೊತ್ತಿರಬೇಕು, ಛಂದಸ್ಸು ಗೊತ್ತಿರಬೇಕು. ಹಾಗಾಗಿ ಎಲ್ಲ ಜ್ಞಾನಕ್ಕೂ ಮೂಲವಾದ ಗಣಿತವನ್ನು ನಾನು ಕಲಿತೇ ತೀರ್ತೇನೆ ಅಂತ ಹಠ ಮಾಡಿ ನೀವು ಓದೋಕ್ಕೆ ಶುರು ಮಾಡ್ತು ಅಂದರೆ ಖಂಡಿತ ನಿಮಗೆ ಗಣಿತ ಸುಲಭವಾಗುತ್ತೆ. ಹಾಗಾಗಿ ಜಗತ್ತಲ್ಲಿ ಯಾರೂ ದಡ್ಡರಿಲ್ಲ. ಮಿದುಳು ತನಗೆ ಹಿತವಾದದ್ದನ್ನು ನೆನಪಲ್ಲಿ ಇಟ್ಕೊಳ್ಳುತ್ತೆ, ಅಹಿತವಾದದ್ದನ್ನು ಬರೆಯುತ್ತೆ. ಇದು ಮಿದುಳಿನ ಹುಟ್ಟುಗುಣ ಅನ್ನೋದನ್ನು ಇವತ್ತು ನಾವು ತಿಳ್ಕೊಂಡಿದ್ದೇವೆ.